ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಯಿತು ವೀಕ್ಷಕರೇ. ಕೊನೆಗೂ ಉಗ್ರಂ ಮಂಜು, ಗೌತಮಿ ಜಾಧವ್ ಔಟ್ ಆಗಿದ್ದಾರೆ. ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಬರೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಡ್ ಆಗಿರುವಂತಹ ಉಗ್ರಂ ಮಂಜು ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಅಸಲಿಗೆ ನಡೆದಿದ್ದಾದರೂ ಏನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸ್ನೇಹಿತರೆ, 2 ವಾರಗಳಿಂದ ಯಾರು ಕೂಡ ಎಲಿಮಿನೇಷನ್ ಆಗಿಲ್ಲ. ಕಳೆದ ವಾರದ ಹಿಂದೆಯಲ್ಲಿ ಚೈತ್ರ ಕುಂದಾಪುರ ಹಾಗೂ ಐಶ್ವರ್ಯ ಅವರು ಏನು ಎಲಿಮಿನೇಷನ್ ಆಗಿದ್ರು, ಅವರಿಬ್ಬರನ್ನು ಕೂಡ ಡೇಂಜರ್ ಝೋನ್ನಲ್ಲಿ ಇದ್ರು ಕೂಡ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿ ಅವರನ್ನ ಬಚಾವ್ ಮಾಡಿ ಕಳಿಸಿದ್ರು. ಸೊ ಅದಾದ ಈ ಒಂದು ಕಳೆದ ವಾರದಲ್ಲಿ ಕೂಡ ತ್ರಿವಿಕ್ರಮ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ರು. ಈ ವಾರದೂ ಕೂಡ ತ್ರಿವಿಕ್ರಮ್ ಮತ್ತು ಐಶ್ವರ್ಯ ಅವರು ಕೂಡ ಇಬ್ಬರು ಇದ್ರು. ಆದರೆ ಐಶ್ವರ್ಯ ಅವರು ಸೇಫ್ ಆಗಿದ್ದಾರೆ. ಅಸಲಿಗೆ ತ್ರಿವಿಕ್ರಮ್ ಅವರು ಆಚೆ ಹೋಗಿದ್ದಾರೆ ಎಂಬುದನ್ನು ಸುದೀಪ್ ಅವರು ಹೇಳಿದರು. ಅದಾದ ನಂತರ ಕ್ಲಾರಿಟಿಯನ್ನು ಕೊಟ್ಟಿದ್ರು. ವೋಟಿಂಗ್ ಲೈನ್ ಓಪನ್ ಆಗಿಲ್ಲ, ಆ ಕಾರಣಕ್ಕಾಗಿ ಎಲಿಮಿನೇಷನ್ ಆಗಿಲ್ಲ ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ವೀಕ್ಷಕರೇ. ಇದಾದ ಬಳಿಕ ಈ ವಾರ ಕೊನೆಗೂ 2 ವಾರದ ಬಳಿಕ ಇದೀಗ ಡಬಲ್ ಎಲಿಮಿನೇಷನ್, ಮಿಡ್ ವೀಕ್ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಎಲಿಮಿನೇಷನ್ಗೆ ಗೌತಮಿ ಜಾಧವ್ ಹಾಗೆ ಉಗ್ರಂ ಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ, ಎಲಿಮಿನೇಷನ್ ಆಗಿದ್ದಾರೆ. ಸೊ ನಿಜಕ್ಕೂ ಬೇಸರ ತರಿಸಿದೆ. ಇಬ್ಬರ ಒಂದು ಸ್ನೇಹಕ್ಕೆ ಇವತ್ತು ಕೂಡ ಕೊನೆಗೂ ಇಬ್ಬರೇ ಕೂಡ ಆಚೆ ಹೋಗಿದ್ದಾರೆ ವೀಕ್ಷಕರು. ಇವರಿಬ್ಬರ ಸ್ನೇಹಕ್ಕೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಚೈತ್ರ ಅವರ ಒಡನಾಟವನ್ನು ಹೊಂದಿದ್ರು. ಹಾಗೆ ಚೈತ್ರ ಕುಂದಾಪುರ ಜೊತೆ ಗಲಾಟೆಯನ್ನು ಮಾಡಿಕೊಂಡಿದ್ರು ಉಗ್ರಂ ಮಂಜು. ಇದಾದ ಬಳಿಕ ಏನು ಮೋಕ್ಷಿತ ಹಾಗೂ ಗೌತಮಿ ಜಾಧವ್ ನಡುವೆ ಕೂಡ ಸ್ನೇಹ ಇತ್ತು. ಇವರಿಬ್ಬರಲ್ಲೂ ಕೂಡ ಮೋಕ್ಷಿತ ಅವರು ದೂರ ಹೋಗಿ, ಇದಾದ ಬಳಿಕ ಗೌತಮಿ ಜಾಧವ್ ಮತ್ತು ಉಗ್ರಂ ಮಂಜು ಇಬ್ಬರು ಕೂಡ ಸ್ನೇಹಿತರಾಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ದೇವರ ಒಂದು ವಿಧಿಯೇ ಗೊತ್ತಿಲ್ಲ ವೀಕ್ಷಕರೇ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನೈಟ್, ರಾತ್ರೋರಾತ್ರಿ ಇವತ್ತು ಉಗ್ರಂ ಮಂಜು, ಗೌತಮಿ ಜಾಧವ್ ಅವರು ಆಚೆ ಬಂದಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.